ಹಾಯ್ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿನಿಮಾ ವಿತ್ ಸೂರ್ಯ. ಒಡಿಸ್ಸಿ ಸಿನಿಮಾ ನಾಳೆ ರಿಲೀಸ್ ಆಗ್ತಿದೆ. ಒಂದು ಸಿನಿಮಾ ರಿಲೀಸ್ ಆಗ್ತಿರೋದ್ರಲ್ಲಿ ಏನು ದೊಡ್ಡ ವಿಷಯ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ರಿಲೀಸ್ ಆಗ್ತಿರೋದು ಕ್ರಿಸ್ಟೋಫರ್ ನೋಲನ್ ಸಿನಿಮಾ. ಇವ್ರ ಮೂವೀಸು ಥಿಯೇಟ್ರಲ್ಲಿ ನೋಡಿ ಬಂದ ತಕ್ಷಣ ಮುಗಿಯಲ್ಲ, ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಇವ್ರ ಮೂವೀಸು ಮಿನಿಮಮ್ 3 ಟೈಮ್ಸ್ ನೋಡಬೇಕು ಅರ್ಥ ಆಗೋಕ್ಕೆ, ಆ ಥರ ಇರ್ತವೆ. ಆ್ಯಂಡ್ ಇವ್ರ ಮೂವೀಸ್ ರಿಲೀಸ್ ಆಗಿ 1 ಇಯರ್ ಆದರೂ ಕೂಡ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾನೆ ಇರುತ್ತೆ. ಅದು ನೋಲನ್ ಸಿನಿಮಾ ಸ್ಪೆಷಾಲಿಟಿ. ಆ್ಯಂಡ್ ಅದೇ ಲಿಸ್ಟ್ಗೆ ಸೇರ್ಕೋತಾ ಇರೋದು ಇನ್ನೊಂದು ಸಿನಿಮಾ ಅಂದರೆ ಒಡಿಸ್ಸಿ. ಆಲ್ರೆಡಿ ವರ್ಲ್ಡ್ ವೈಡ್ ಪ್ರೀಮಿಯರ್ ಶೋ ಆಗಿದೆ. ಆ್ಯಂಡ್ ರೀಸೆಂಟಾಗಿ ಮುಂಬೈಲಿ ಕೂಡ ಪ್ರೀಮಿಯರ್ಸ್ ಮಾಡಿದರು. ರಿವ್ಯೂ ಮಾತ್ರ ಸೂಪರ್ ಆಗಿದೆ. 4 ಸ್ಟಾರ್ ರೇಟ್ಗಿನ ಯಾವುದೂ ಕಡಿಮೆ ಇಲ್ಲ. ಆ್ಯಂಡ್ ಒನ್ ಆಫ್ ದ ಗ್ರೇಟೆಸ್ಟ್ ಫಿಲ್ಮ್ ಆಫ್ ಕ್ರಿಸ್ಟೋಫರ್ ನೋಲನ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಬೆಸ್ಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ರಿವ್ಯೂ ಬಂದಿದೆ. ಆ್ಯಂಡ್ ಸ್ಪೆಷಲಿ ಈ ವಿಡಿಯೋ ಮೂವಿ ಸ್ಟೋರಿ ಅವ್ರ ಬಜೆಟ್ ಬಗ್ಗೆ ಅಲ್ಲ, ಹಾಲಿವುಡ್ ಹಿಸ್ಟ್ರಿಯಲ್ಲೇ ಒಂದು ಕಂಪ್ಲೀಟ್ ಫೀಚರ್ ಫಿಲಮ್ನ ಐಮ್ಯಾಕ್ಸಲ್ಲೇ ಶೂಟ್ ಮಾಡಿದ್ದಾರೆ. ಯೂಶ್ವಲಿ ಐಮ್ಯಾಕ್ಸ್ ಅಂದರೆ ಇಂಪಾರ್ಟೆಂಟ್ ಸೀನ್ಸ್ ಮಾತ್ರ ಐಮ್ಯಾಕ್ಸಲ್ಲಿ ಶೂಟ್ ಮಾಡ್ತಿದ್ರು. ಆ್ಯಂಡ್ ಮಿಕ್ಕಿದೆಲ್ಲ ಸೀನ್ಸ್ನು ಕೂಡ ನಾರ್ಮಲ್ ಕ್ಯಾಮ್ರಲ್ಲೇ ಶೂಟ್ ಮಾಡ್ತಿದ್ರು. ಆ್ಯಕ್ಚುಲಿ ಕ್ರಿಸ್ಟೋಫರ್ ನೋಲನ್ಸ್ ಪ್ರೀವಿಯಸ್ ಮೂವೀಸಲ್ಲಿ ಕೂಡ ಹೀಗೆ ಮಾಡಿರೋದು. ಆದರೆ ಎಂಟೈರ್ ಮೂವಿ ಸ್ಟಾರ್ಟಿಂಗ್ ಟು ಎಂಡ್ವರೆಗೂ ಐಮ್ಯಾಕ್ಸಲ್ಲೇ ಶೂಟ್ ಮಾಡಿದ್ದಾರೆ. ಏನಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಐಮ್ಯಾಕ್ಸ್ ಕ್ಯಾಮ್ರಾ ಅಂದರೆ ನಾರ್ಮಲ್ ಕ್ಯಾಮ್ರಾಗಳ ಥರ ಇರಲ್ಲ, ತುಂಬ ಹೆವಿಯಾಗಿರುತ್ತೆ. ಆ್ಯಂಡ್ ಮೆಕ್ಯಾನಿಕಲ್ ಫಿಲಮ್ ರೀಲ್ಸ್ ಕಂಟಿನ್ಯೂಸ್ ರೊಟೇಟ್ ಆಗ್ತಾ ಇರುತ್ತೆ. ಅದರಿಂದ ತುಂಬ ನಾಯ್ಸ್ ಬರುತ್ತೆ. ಈ ಥರ ನಾಯ್ಸ್ ಇಟ್ಕೊಂಡು ಇದರಲ್ಲಿ ಡೈಲಾಗ್ ಸೀನ್ಗಳನ್ನ ಶೂಟ್ ಮಾಡೋಕ್ಕೆ ತುಂಬ ಕಷ್ಟ. ಬಟ್ ಇದಕ್ಕೆ ನೋಲನ್ ಅವರು ಕಾಂಪ್ರಮೈಸ್ ಆಗಲಿಲ್ಲ. ಡೈರೆಕ್ಟಾಗಿ ಐಮ್ಯಾಕ್ಸ್ ಇಂಜಿನಿಯರ್ಸ್ ಹತ್ರ ಜೊತೆ ಸೇರಿ ವರ್ಕ್ ಮಾಡಿ ಕ್ಯಾಮ್ರಾ ರೀಲ್ಸ್ನ ರೀಡಿಸೈನ್ ಮಾಡಿಸಿದ್ರು. ನಾಯ್ಸ್ ಸೌಂಡು ಆಲ್ಮೋಸ್ಟ್ ಕಡಿಮೆ ಮಾಡಿ ಫುಲ್ ಮೂವಿನ ಐಮ್ಯಾಕ್ಸಲ್ಲಿ ಶೂಟ್ ಮಾಡೋ ಥರ ಟೆಕ್ನಾಲಜಿನ ಕಂಡುಹಿಡಿದ್ರು. ಆ್ಯಂಡ್ ಈ ಸಿನಿಮಾಗೋಸ್ಕರನೇ ಟೆಕ್ನಾಲಜಿನ ಕೂಡ ಡೆವಲಪ್ ಮಾಡಿದರು. ಬಟ್ ನಮ್ಮ ಇಂಡಿಯಾಲಿ ಕಂಪ್ಲೀಟ್ ಐಮ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ಟ್ರೂ ಐಮ್ಯಾಕ್ಸ್ 70mm ಫಿಲ್ಮ್ ಪ್ರೊಜೆಕ್ಷನ್ ನಮ್ಮ ಹತ್ರ ಪ್ರೆಸೆಂಟಲ್ಲಿ ಇಲ್ಲ. ಸೊ ನಿಮಗೆ ಪಾಸಿಬಲ್ ಇರೋ ಬಿಗ್ಗೆಸ್ಟ್ ಸ್ಕ್ರೀನಲ್ಲಿ ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನಾಳೆ ಒಡಿಸ್ಸಿ ಮೂವಿ ರಿವ್ಯೂವಲ್ಲಿ ಸಿಗೋಣ. ಸಾರಿ ರಿವ್ಯೂ ಅಲ್ಲ, ಒಡಿಸ್ಸಿ ಮೂವಿ ಎಕ್ಸ್ಪೀರಿಯನ್ಸ್ ಡಿಸ್ಕಷನಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೂ ಅವ್ರು ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್.